ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆಯೇ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆಯೇ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆಯೇ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆಯೇ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆಯೇ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆಯೇ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆಯೇ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ
ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತದ್ದು. ನವ್ಯ ಮಾನಸ ಗುರುತು ಪತ್ತೆ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತೆಯರ ಬಾಳಲ್ಲಿ ವಿಧಿ ಘೋರ ಆಟ ಆಡಿರುವಂತಹದ್ದು. ಇವರೆಲ್ಲರೂ ಕೂಡ ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತು ಆರಾಮಾಗಿರಬೇಕಾಗಿತ್ತು. ಆದರೆ ಈ ರೀತಿಯ ದುರಂತ ಅಂತ್ಯವನ್ನ ಕಂಡಿರುವಂತಹದ್ದು. ನವ್ಯ ಮಾನಸ ಗುರುತು ಪತ್ತೆ ಸವಾಲಾಗಿದೆ. ಇಬ್ಬರು ಆಗಾಗ ಚೈನನ್ನ ಬದಲಿಸ್ಕೋತಾ ಇದ್ರು. ಹೀಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ. ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಮಾಡಿಸ್ತೇವೆ, ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ಚುತ್ತೇವೆ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮಲಗಿದ್ದಲ್ಲೇ ಇಬ್ಬರು ಗೆಳತಿಯರು ಸಜೀವ ದಹನಗೊಂಡಿದ್ದಾರೆ. ನವ್ಯ ಮತ್ತು ಮಾನಸ ಇವರ ಗುರುತು ಪತ್ತೆ ಈಗ ಸವಾಲಾಗಿದೆ. ಕಾರಣ ಇಬ್ಬರು ಚೈನನ್ನ ಆಗಾಗ ಬದಲಿಸ್ಕೋತಾ ಇದ್ರು. ಹಿಂಗಾಗಿ ಇಬ್ಬರ ಶವ ಗುರುತಿಸೋಕೆ ಕಷ್ಟ ಆಗ್ತಾ ಇದೆ.